ಈ ಕರೆಂಟ್ ಬೇರೆ ಲೈಟ್ ಹಾಕಲ್ಲ ನಮ್ಗಂತ ಸಾಂಗ್ ಮಾಡಿದಾರಂತೆ. ಕತ್ಲಲ್ಲಿ ನೋಡಬೇಡಿ ದಯವಿಟ್ಟು ನನ್ನನ್ನು ನಾನಂತೂ ಹಗಲೊತ್ತಲ್ಲೇ ಮಾತ್ರನೇ ಕಾಣಿಸೋದು. ನಾ ಯಾರು ಗೊತ್ತಾಗಿಲ್ವಾ? ಟೈಟಲ್ ಕಾರ್ಡ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಈಗ ಗೊತ್ತಾಯ್ತಾ ನಾ ಯಾರು ಅಂತ? ಇವತ್ ನಾನ್ ಬಂದಿರೋಂಥ ವಿಷಯ ಏನಂದ್ರೆ, ಒಂದು ಒಳ್ಳೆ ಸಿನಿಮಾ ರೆಕಮೆಂಡ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಸೊ ಕಣ್ಣಿಟ್ಟು ಕಿವಿ ಕೊಟ್ಟು ಕೇಳಿ. ಅಲ್ಲ ಸಾಂಗ್ ಕೇಳಿಸ್ತಿದ್ಯಾ? ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ. ಅಣ್ಣವರು ಮಂಜುಳಾ ಸೂಪರ್ ಹಾಡು, 2 ಕನಸು ನಾನ್ ನೋಡಿದ್ದೀನಿ, ನೀವ್ ನೋಡಿದ್ರಾ? ಕೆಲವ್ರು ನೋಡಿರ್ತೀರಾ, ಕೆಲವ್ರು ನೋಡಿರಲ್ಲ. ಅದಕ್ಕೋಸ್ಕರ ನಾನು ಬಂದಿರೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಸಿನಿಮಾ ಬಂದು 1974 ಅಲ್ಲಿ ರಿಲೀಸ್ ಆಗುತ್ತೆ. ಆಗ ಈ ಸಿನಿಮಾ 1 ವರ್ಷಗಳ ಕಾಲ ಓಡುತ್ತಂತೆ. 1986 ಅಲ್ಲಿ ತಿರ್ಗಾ ರಿಲೀಸ್ ಮಾಡ್ತಾರೆ. ಆಗಲೂ ತುಂಬಾ ಜನರು ಮೆಚ್ಚುಗೆ ಪಡ್ಕೊಳ್ಳುತ್ತೆ. ಅಂಡ್ ಆಲ್ಸೋ ಈ ಫಿಲ್ಮ್ಗೆ ತುಂಬಾ ಅವಾರ್ಡ್ ಕೂಡ ಬಂದಿದೆ. ಅಂಡ್ ಮತ್ತೊಂದೇನಂದ್ರೆ, ಈ ಸಿನಿಮಾ ಕಾದಂಬರಿ ಆಧಾರಿತವಾದಂತ ಸಿನಿಮಾ. ಯಾರು ಗೊತ್ತಾ ಬರೆದವರು? ಗೊತ್ತಿಲ್ಲ ಶಿವನೇ. ವಾಣಿಯವರು 2 ಕನಸು ಅಂತ ಒಂದು ಕಾದಂಬರಿ ಬರೆದಿರ್ತಾರೆ. ಭಗವಾನ್ ಅವರು ಈ ಕಾದಂಬರಿನ ಓದಿ ಸಿನಿಮಾ ಮಾಡ್ಬೋದು ಅಂತ ಅನ್ಕೋತಾರೆ. ಅಂಡ್ ಅದಕ್ಕೆ ಡೈಲಾಗ್ ರೈಟರ್ ಆಗಿ ಅಂಡ್ ಲಿರಿಕ್ಸಿಸ್ಟ್ ಆಗಿ ಚಿ ಉದಯಶಂಕರ್ ಅವರು ಇರ್ತಾರೆ. ಚಿ ಉದಯಶಂಕರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರ ಹಾಡುಗಳು 1960s 70s ಅಲ್ಲೆಲ್ಲ ತುಂಬಾ ಪೀಕ್ ಅಲ್ಲಿ ಇರುತ್ತೆ. ಒನ್ ಲೈನ್ ಸ್ಟೋರಿ ಏನಂದ್ರೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಹುಡುಗ ಹುಡುಗಿ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಮಾತುಕತೆ ಆಗಿರುತ್ತೆ. ಇವ್ರು ಬೆಳೆದ್ಮೇಲೆ ಇವ್ರಿಗೆ ಅಂತ ಅನ್ಬಿಟ್ಟು, ಆಗಿನ ಕಾಲದಲ್ಲಿ ಗೊತ್ತಲ್ವಾ, ಈ ಹುಡುಗ ಈ ಹುಡುಗಿಗೆ ಫಿಕ್ಸ್ ಮದ್ವೆ ಆಗ್ಬೇಕು ಅಂತ ಟ್ರೆಡಿಷನ್ ಫಾಲೋ ಮಾಡುವಂತ ಒಂದು ಫ್ಯಾಮಿಲಿ ಇರುತ್ತೆ. ಈಗ ಮದ್ವೆ ಗೊತ್ತಾಗಿರುತ್ತೆ. ಹುಡುಗನ ಪೇರೆಂಟ್ಸ್ಗೂ ಹುಡುಗಿ ಪೇರೆಂಟ್ಸ್ಗೂ ಇಬ್ಬರಿಗೂ ಏನೋ ಒಂದು ಜಗಳ ಆಗಿ ಅವ್ರಿಬ್ರನ್ನ ಬೇಳೆ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ. ಜಗಳಗಳಾಗುತ್ತೆ, ಅದು ಇದು ಆಗುತ್ತೆ. ಬಟ್ ಕೊನೆಗೆ ಒಂದು ಪ್ರಾಮಿಸ್ ಮಾಡಿಸ್ಕೊಂಡು ಹುಡುಗನ್ಗೆ ಇನ್ನೊಬ್ಬ ಹುಡುಗಿ ಜೊತೆ ಮದುವೆ ಮಾಡ್ಬಿಡ್ತಾರೆ. ಮದುವೆ ಮಾಡಿದಾದ್ಮೇಲೆ ಏನಾಯ್ತು, ಅವನು ಹಳೆ ಹುಡುಗಿನ ಮರೆಯಕ್ ಆಗದೆ ಅವನು ಕ್ಯಾರೆಕ್ಟರ್ಸ್ ಹೇಗಿರುತ್ತೆ, ಅವ್ನು ಡಿಪ್ರೆಷನ್ ಅಲ್ಲಿ ಹೇಗಿರ್ತಾನೆ. ಅಂಡ್ ಅವನು ಹಳೆ ಹುಡುಗಿನ ಮರೆತು ಹೊಸ ಹುಡುಗಿ ಜೊತೆ ಚೆನ್ನಾಗಿ ಜೀವನ ಮಾಡ್ತಾನೋ, ಅವ್ರ ಇಲ್ಲ ಡೈವರ್ಸ್ ತಗೊಂಡು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ಗತಿ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ. ಇದರಲ್ಲಿ ಸಖತ್ ಹಾಡುಗಳಿವೆ. ಯಾಕಂದ್ರೆ ಇದರಲ್ಲಿ ಲಿರಿಸಿಸ್ಟ್ ಆಗಿ ಕೂತಿರೋದು ಚಿ ಉದಯಶಂಕರ್ ಅವರು. ಚಿ ಉದಯಶಂಕರ್ ಅಂದ್ರೆ ಯಾರು ಗೊತ್ತಾ? ಗೊತ್ತಿಲ್ಲ, ಹೇಳಪ್ಪ ಬರ್ಕೊತೀನಿ. ಸಿನಿಮಾ ನೋಡಿದೀರಾ? ಸರ್ಕಿಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಂದ್ರೆ ಉಪೇಂದ್ರ ಅವ್ರ ಜೊತೆ ಪಕ್ಕದಲ್ಲಿ ಇರ್ತಾರ, ಅವರ ತಂದೆನೆ ಚಿ ಉದಯಶಂಕರ್. ನಾನು ಸಾಂಗ್ಸ್ ಗಳನ್ನ ಕೇಳಿನೇ ಸುಮಾರು ಮೂವಿಗಳನ್ನ ನೋಡಿದೀನಿ. ಯಾವ್ದಂದ್ರೆ ಆಕಾಶ ದೀಪ ಅಂತ ಸಾಂಗ್ ಕೇಳಿದೀರಾ? ಆ ಸಾಂಗ್ ನ ನೋಡಿ ಆ ಫಿಲಂ ಪ್ರಣಯರಾಜ್ ಅವ್ರದ್ದು ಫಿಲಂ ನೋಡಿದೀನಿ. ಅಂಡ್ ನೆರಳನ್ನು ಕಾಣದಲತೆಯಂತೆ ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ ನ ಕೇಳಿ ಒಂದು ಅವಳ ಹೆಜ್ಜೆ ಅಂತ ಒಂದು ಫಿಲಂ ನೋಡಿದೀನಿ. ಈ ತರ ತುಂಬಾ ಸಾಂಗ್ಸ್ ಗಳನ್ನ ಬರೆದಿದ್ದಾರೆ. ಇನ್ನೊಂದು ಶಂಕರ್ ನಾಗ್ ಸಾಂಗ್ ಕೇಳಿದಿರಾ? ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಈ ಸಾಂಗ್ ಕೂಡ ಇವರು ಬರೆದಿರುತ್ತದೆ. ಇವ್ರು ಎರ ಆದ್ಮೇಲೆ ಹಂಸಲೇಖ ಅವ್ರು ಬರ್ತಾರೆ. ಹಂಸಲೇಖ ಅವರು ಬೋತ್ ಮ್ಯೂಸಿಕ್ ಅಂಡ್ ಲಿರಿಸಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಕೆ ಕಲ್ಯಾಣ್ ಅವರ ಲಿರಿಕ್ಸ್ ಬಂತು. ಮನಸೇ ಅದಾದ್ಮೇಲೆ ವಿ ನಾಗೇಂದ್ರ ಪ್ರಸಾದ್ ಅವರು ಅಂಡ್ ಜಯಂತ್ ಕಾಯ್ಕಿಣಿ ಅವರು, ಆಮೇಲೆ ಯೋಗರಾಜ್ ಭಟ್ರು, ಆಮೇಲೆ ಇನ್ನ ತುಂಬಾ ಲಿರಿಸಿಸ್ಟ್ ಗಳಿದೆ. ನನಗೆ ಸಖತ್ ಇಷ್ಟ ಆಗಿರುವಂತ ಲಿರಿಸಿಸ್ಟ್ ಗಳು ಇವರು. ಸಾಂಗ್ಸ್ ಗಳ ಬಗ್ಗೆ ಬಂದ್ರೆ, ಬಿಗಿನಿಂಗ್ ಅಲ್ಲಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಬಂದು ಎಂದು ನಿನ್ನ ನೋಡುವೆ. ಈ ಸಾಂಗು ಸಿಚುವೇಶನ್ ಕರೆಕ್ಟ್ ಆಗಿ ಸೂಟ್ ಆಗಿದೆ. ಇದೇ ಹೇಳಿದ್ನಲ್ಲ, ಚಿ ಉದಯಶಂಕರ್ ಅವ್ರ ಮ್ಯಾಜಿಕ್ ಇದು. ಸುಮಾರು ಸಾಂಗ್ ಗಳನ್ನ ಅಬ್ಸರ್ವ್ ಮಾಡಿದೀನಿ. ಅವ್ರು ಬರ್ದಿರೋ ಸಾಂಗ್ಸ್ ಗಳೆಲ್ಲ 4+4+4 ಚೆನ್ನಾಗಿ ಬರೀತಾರೆ. 4+4 ಇಷ್ಟೇ 12 ಲೈನ್ಸ್ ಬರೀತಾರೆ. ಇಷ್ಟೇ ಸಾಕು. ಒಂಥರ ತೇಲ್ ಬಿಡುತ್ತೆ ಆ ಸಾಂಗ್ ನ ಕೇಳಿದ್ರೆ. ಒಂಥರ
ಯಾವುದೋ ಬೇರೆ ಫೀಲ್ಗೆ ಹೋಗ್ಬಿಡ್ತೀವಿ. ये बड़ी अच्छी बात कही आप. ಅಷ್ಟು ಇಂಟೆನ್ಸ್ ಆಗಿ ಬರೀತಾರೆ ಲಿರಿಕ್ಸ್ ನ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಸಾಂಗ್ ಇದೆ. ಆ ಸಾಂಗ್ ಎಲ್ರಿಗೂ ಗೊತ್ತಿದೆ. ಈ ಸಾಂಗ್ ಸೃಷ್ಟಿ ಮಾಡಿರುವಂತ ಆರಾ ನೋಡಿ ಈಗಲೂ ಅದನ್ನ ಜನಗಳು ಮೆಚ್ತಾರೆ ಅಂತಂದ್ರೆ ಅದ್ರಲ್ಲಿ ಏನೋ ಒಂದಿದೆ ಇರ್ಬೇಕಲ್ಲ. ಆ ಸಾಂಗ್ ಯಾವ್ದು ಅಂತಂದ್ರೆ ಸಾಂಗ್ ಇದೆ, ಒಂದು ಪ್ಯಾಥೋ ಸಾಂಗ್ ಇದೆ, ಬಾಡಿ ಹೋದ ಸಾಂಗು ಅಷ್ಟೇ. ಲವ್ ಫೇಲ್ಯೂರ್ಸ್, ಆಗ ಲವ್ ಫೇಲ್ಯೂರ್ ಗಳು ಯಾರ್ಯಾರಿಗೆ ಆಗಿದ್ಯೋ ಈ ಸಾಂಗ್ ನ ಹಾಕೊಂಡು ರುಬ್ತಿರ್ತಾರೆ. ಇನ್ನೊಂದು ಸಾಂಗ್ ಇದೆ, ಅದು ಕಲ್ಪನಾ ಅವರು ಮತ್ತೆ ರಾಜ್ಕುಮಾರ್ ಅವ್ರ ಡ್ಯುಯೆಟ್ ಸಾಂಗು. ಯಾವ್ದೋ ಒಂದು ಮೊನ್ನೆ ಯಾವ್ದೋ ಇಂಟರ್ವ್ಯೂ ನೋಡಿದಾಗ ಗೊತ್ತಾಯ್ತು. ರಿಕ್ವೆಸ್ಟ್ ಮಾಡಿ ಆ ಸಾಂಗ್ ಅಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಆ ಸಾಂಗ್ ನ ಬರ್ಸಿರೋದಂತೆ. ಇನ್ನೊಂದು ಸೆಷನ್ ಇದೆ, ಏನಂತಂದ್ರೆ ನನಗೆ ಸಖತ್ ಇಷ್ಟ ಆಗಿರುವಂತ ಸೀನ್ಗಳ ಬಗ್ಗೆ ಹೇಳ್ತೀನಿ ಇದರಲ್ಲಿ. ಆ 3 ಸೀನ್ ಅಲ್ಲಿ ಫಸ್ಟ್ ಸೀನ್ ಬಂದು 51 ಮಿನಿಟ್ಸ್ಗೆ ಕರೆಕ್ಟಾಗಿ 51 ಮಿನಿಟ್ಸ್ಗೆ ಬಾಲಕೃಷ್ಣ ಅವರು ಅವನ್ ಇನ್ನ ಎಷ್ಟು ದಿನ ಅಂತ ಅವನ್ನೇ ನೆನಪಲ್ಲಿ ಇಟ್ಕೊಂಡಿರ್ತೀಯ ನೀನು, ಇನ್ನೊಂದು ಮದ್ವೆ ಆಗು. ಆಗ ಮಂಜುಳಾ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಅದೊಂದು ಸಖತ್ ಕ್ರೇಜಿ ಸೀನು. ಅಂದ್ರೆ ಸೆಕೆಂಡ್ ಸೀನ್ ಬಂದು 1 hour 34 minutesಗೆ ಬರುತ್ತೆ. 34 ಜೂಲಿಯಟ್ ಅನ್ನೋ ಪದ ತೆಗೆದು ಹಳೆ ಹುಡುಗಿ ಹೆಸರು ಹೇಳ್ಬಿಡ್ತಾರೆ. ಹಳೆ ಹುಡುಗಿ ಗುಂಗಲ್ಲಿ ಯಾವ ರೇಂಜ್ ಹೋಗಿದ್ದಾನೆ, ಅದರಿಂದ ಆಚೆ ಬರಕ್ ಆಗತ್ತಾ ಇಲ್ವಾ ಅನ್ನೋ ತರ ಎತ್ಕೊಂಡು ಹೋಗಿದ್ದಾರೆ ಸಿನಿಮಾನ. ಇದು 1 hour 34 minutes ಐ ಥಿಂಕ್ ಸೊ. 1 hour 34 minutesಗೆ ಬರುತ್ತೆ ಈ ಸೀನು. ಇದು ಆದ್ಮೇಲೆ ನೆಕ್ಸ್ಟ್ ಸೀನ್ ಬಂದು 1 hour 51 minutes ಸ್ಟಾರ್ಟ್ ಆಗುತ್ತೆ. ರೀಲ್ಸ್ ಗಳಲ್ಲಿ ಅಂಡ್ ಟಿಕ್ಟಾಕ್ ಗಳಲ್ಲೆಲ್ಲ ತುಂಬಾ ಫೇಮಸ್ ಆಗಿತ್ತು ಈ ಸೀನು. ಕಲ್ಪನಾ ಅವ್ರ ಸೀನು, ಕಲ್ಪನಾ ಅವ್ರದ್ದು ಮತ್ತೆ ರಾಜ್ಕುಮಾರ್ ಅವ್ರ ಸೀನು. ಅತಿರೇಕಕ್ಕೆ ಹೋದಾಗ ಹೆಂಡತಿ ಬಸ್ಟೌಟ್ ಆಗಿ ಕಿರ್ಚಾಡೋಂಥ ಸೀನು. ಇವಾಗ ಹೇಳಿರೋಂಥ 3 ಸೀನ್ಗಳನ್ನು ನೀವು ಅನಲೈಸ್ ಮಾಡಿ. 3 ಜನ ಲವ್ ಅಲ್ಲಿ ಇರ್ತಾರೆ. 3 ಜನದ ಲವ್ ಆ ಇಂಟೆಂಟ್ ಯಾವ ರೇಂಜ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಅವ್ರು ಒಂದು ಲವ್ನ ಕಳ್ಕೊಂಡಿದ್ದಾರೆ ಅಂಡ್ ಹಠ ಹಿಡಿದು ಅವರು ಡಿಪ್ರೆಷನ್ ಹೋಗಿದ್ದಾರೆ. ಅಂಡ್ ಸೆಕೆಂಡ್ ಸೀನ್ ಹೇಳಿದ್ನಲ್ಲ, ಆ ಸೆಕೆಂಡ್ ಸೀನ್ ಅಲ್ಲಿ ಮದುವೆ ಆಗಿದ್ರು ಕೂಡ ಇನ್ನ ಹಳೆ ಹುಡುಗಿ ಗುಂಗಲ್ಲೇ ಇದ್ದಾರೆ ಅಂಡ್ ಆ ಡಿಪ್ರೆಷನ್ ಇಂದ ಮೂವ್ ಆನ್ ಆಗ್ತಿಲ್ಲ, ಒದ್ದಾಡ್ತಿರುವಂತ ಸೀನು ಸೆಕೆಂಡ್ ಸೀನು. ಸಾಧ್ಯ ಇಲ್ಲ ಲಂಬೋದ, ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಅದನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಅಂಡ್ ಥರ್ಡ್ ಸೀನ್ ಕಲ್ಪನಾ ಅವ್ರ ಸೀನ್ ಬರ್ತಾರೆ. ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ತಿಲ್ಲ ಅನ್ನೋ ಆ ವೇದನೆನ ಹೇಳ್ಕೊಡುವಂತ ರೀತಿ 3 ನೋಡ್ಕೊಂಬನ್ನಿ. ಒಬ್ಬೊಬ್ಬರದ್ದು ಒಂದೊಂದು ಸೀನು. ಅದು ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಎಂಡಿಂಗ್ ಪಾಸಿಂಗ್ ಶಾಟ್ ಬರುತ್ತೆ, ಎಂಡಿಂಗ್ ಶಾಟ್, ಕ್ಲೈಮ್ಯಾಕ್ಸ್ ಸಖತ್ತಿದೆ. ರಾಜ್ಕುಮಾರ್ ಅವರ ನನಗೆ ಸಖತ್ ಇಷ್ಟ ಆಗಿರುವಂತ ಸಿನಿಮಾಗಳಲ್ಲಿ ಈ ಸಿನಿಮಾನು ಒಂದು ಸಖತ್. ಸೊ ಆದಷ್ಟು ಬೇಗ ಬಿಡುವು ಮಾಡಿಕೊಂಡು ಈ ತರ ಸಿನಿಮಾಗಳನ್ನ ನೋಡಿ. ನಾನು ಹೇಳಿದ್ದೀನಿ ಅಂದ್ಮೇಲೆ ಪಕ್ಕಾ ಚೆನ್ನಾಗಿರುತ್ತೆ, ಹೋಗಿ ನೋಡಿ. ಅಂಡ್ ಈ ಮೂವಿ ಹೇಗಿದೆ ಅಂತ ಬಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಬಾಯ್ ಹೇಳ. 10% off.